ಬಹುದಿನಗಳಿಂದ ನೆನೆಗುದಿದ್ದಂಥ ಮೂರನೇ ಹಂತದ ಕೃಷ್ಣನಲ್ಲಿ ಯೋಜನೆಗೆ ಒಂದಷ್ಟು ರೂಪ ಕೊಡಬೇಕು. ನಾವು ಚುನಾವಣೆಯಲ್ಲಿ ಮೊದಲು ಮಾತುಕತೆಗೆ ಆಗಿರ್ತಕ್ಕಂಥ ಗಮನದಲ್ಲಿರಿಸಿಕೊಂಡು ಮುಖ್ಯಮಂತ್ರಿಗಳು, ರೈತ ಹೋರಾಟರು, ಸಂತ್ರಸ್ತರು ಹಾಗೂ ಜನಪ್ರತಿನಿಧಿಗಳನ್ನು ಒಳಗೊಂಡಂಥ ಹಲವಾರು ಮೀಟಿಂಗ್ಗಳನ್ನು ಮಾಡಿ ಕೊನೆಗೆ 3 ಸಲ ಕ್ಯಾಬಿನೆಟ್ ಆಯಿತು. ಕೊನೆಗೆ ಒಂದು ಡಿಸಿಷನ್ಗೆ ಬರಬೇಕಾದಂಥ ವಿಚಾರವೂ ಆಯಿತು. ಒಟ್ಟು ಮುಳುಗಡೆ ಜಮೀನು 75,563, ಅದರಲ್ಲಿ ಭೂಸ್ವಾಧೀನಪಡಿಸಿಕೊಂಡಂಥದ್ದು 2,543. 73,020 ಎಕರೆ ಭೂ ಸ್ವಾಧೀನಪಡಿಸಿಕೊಳ್ಳಬೇಕಾಗಿದೆ. ಪುನರ್ವಸತಿ ಕೇಂದ್ರಗಳಿಗೆ 6,467 ಎಕರೆ ಬೇಕಾಗಿತ್ತು. ಅದರಲ್ಲಿ 3,392 ಎಕರೆ ಭೂ ಸ್ವಾಧೀನಪಡಿಸಿಕೊಂಡಿದ್ದೀವಿ. ಇನ್ನೂ 3,075 ಎಕರೆ ಭೂ ಸ್ವಾಧೀನಪಡಿಸಿಕೊಳ್ಳಬೇಕಾದಂಥಲ್ಲಿ ಒಟ್ಟು 1,33,867 ಭೂಮಿ ಜಮೀನು ಅವಶ್ಯಕತೆ ಇತ್ತು. ಅದರಲ್ಲಿ 29,566 ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವಂಥದ್ದಾಗಿದೆ. ಇನ್ನೂ 1,04,101 ಎಕರೆ ಭೂ ಸ್ವಾಧೀನಪಡಿಸಿಕೊಳ್ಳಬೇಕಾಗಿದೆ. ಕಟ್ಟಡಗಳು, ಗ್ರಾಮಗಳು 20 ಇವತ್ತು ಅವುಗಳನ್ನ ಶಿಫ್ಟ್ ಮಾಡಬೇಕಾಗಿದೆ. ಹೀಗೆ ಇಲ್ಲಿವರೆಗೆ ನಿಮಗೆ ಆ ಪಕ್ಷಿ ನೋಟವನ್ನು ನಾನು ಕೊಟ್ಟಿದ್ದೇನೆ. 17ರಲ್ಲಿ ಸದರಿ ಯೋಜನೆ ಅನುಷ್ಠಾನಕ್ಕಾಗಿ 51,148 ಕೋಟಿ ಮೊತ್ತದಲ್ಲಿ ಕಾಂಗ್ರೆಸ್ ಸರ್ಕಾರ ಅನುಮೋದನೆ ನೀಡಿತ್ತು. ಅದರಲ್ಲಿ ಭೂಸ್ವಾಧೀನಕ್ಕಾಗಿ 17,627 ಕೋಟಿ ಕರ್ಷಕ ಮತ್ತು ಮೀಸಲಿಡಲಾಗಿತ್ತು. ಈ ಪೈಕಿ ಇಲ್ಲಿವರೆಗೆ 2025ರವರೆಗೆ ಭೂ ಸ್ವಾಧೀನಪಡಿಸಿಕೊಂಡಂಥದ್ದು 29,566 ಎಕರೆ ಕ್ಷೇತ್ರಕ್ಕೆ ಇಲ್ಲಿವರೆಗೆ 3,798.47 ಕೋಟಿ ವೆಚ್ಚವನ್ನು ಭರಿಸಲಾಗಿದೆ. ಹಿಂದಿನ ಸರ್ಕಾರ, ಬೊಮ್ಮಾಯಿ ಸಾಹೇಬರ ನೇತೃತ್ವದ ಸರ್ಕಾರ 2 ಹಂತದಲ್ಲಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಬೇಕಂತಕ್ಕಂಥ ತೀರ್ಮಾನ ತೆಗೆದುಕೊಂಡಿದ್ದರು. ಆಲ್ಮಟ್ಟಿ ಜಿಲ್ಲೆಯಿಂದ ಹೊರತಕ್ಕಂಥ ಭೂಮಿಗಳಿಗೆ ಆವತ್ತು ವನಭೂಮಿಗೆ 20 ಲಕ್ಷ ರೂಪಾಯಿ, ನೀರಾವರಿ ಭೂಮಿಗೆ 24 ಲಕ್ಷ ರೂಪಾಯಿ ಅಂತೇಳಿ ಕೊಡಬೇಕಂತೇಳಿ ಹಿಂದಿನ ಸರ್ಕಾರ ತೀರ್ಮಾನ ಮಾಡಿತ್ತು. ಈಗ ನಮ್ಮ ಸರ್ಕಾರ ವನ ಬೇಸಾಯಕ್ಕೆ 30 ಲಕ್ಷ, ನೀರಾವರಿಗೆ 40 ಲಕ್ಷ ರೂಪಾಯಿಗಳನ್ನು ಕೊಡಲು ತೀರ್ಮಾನಿಸಿದ್ದೀವಿ. ಕೆನಲ್ಗಳಿಗಾಗಿ ನೀರಾವರಿಗೆ 30 ಲಕ್ಷ ಹಾಗೂ ವನ ಬೇಸಾಯಕ್ಕೆ 25 ಲಕ್ಷ ಕೊಡಬೇಕಂತ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಇನ್ನು R&R ವಿಷಯದಲ್ಲಿ ಒಂದು ಪ್ರಾಧಿಕಾರ ರಚನೆ ಮಾಡಬೇಕು ಹಾಗೆ ಅಂತಕ್ಕಂಥದ್ದು. ಯೋಜನೆ ಸಂಬಂಧಿಸಿದಂತೆ ಎಲ್ಲ ಪ್ರಕರಣಗಳನ್ನು ಪ್ರಾಧಿಕಾರದಲ್ಲಿ ಇತ್ಯರ್ಥಗೊಳಿಸಲಿಕ್ಕೆ ಒಂದು ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ನ್ಯಾಯಾಲಯಗಳಲ್ಲಿ ದಾಖಲೆ ಆದಂಥ ಹಲವಾರು ಪ್ರಕರಣಗಳಿಗೆ ರೈತರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಪರಿಷ್ಕರಿಸಿದ ಕನ್ಸೆಂಟ್ ಅವಾರ್ಡ್ಗಳ ಅಂದಾಜು ಸ್ವಾಧೀನಕ್ಕಾಗಿ 70,75,000 ಕೋಟಿ ತಗಲಬಹುದು ಹಾಗೆ ಅಂತಕ್ಕಂಥ ಅಂದಾಜಿದೆ. ಅದನ್ನು 3 ವರ್ಷದಲ್ಲಿ ಮುಗಿಸ್ಬೇಕಂತ ಹೇಳಿ ಈಗಿನ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ನಾನು ಈ ಹೋರಾಟ ಸಮಿತಿ
ಭಾಳ ಜನ ಹೋರಾಟ ಮಾಡಿದ್ದಾರೆ. ಎಷ್ಟು ದುಷ್ಕರ್ಮ 35 ಅಂದಾಜು 35 ವರ್ಷ ಇರಬೇಕಾಯ್ತು. ನಮ್ಮ ಭೂಮಿ ನಮ್ಮಲ್ಲೆಲ್ಲ ಆದರೆ ಅದ್ರ ಮೇಲೆ ರೋಡ್ ತಗೊಳ್ಳಂಗಿಲ್ಲ, ಖರೀದಿ ಮಾಡಂಗಿಲ್ಲ ಅಂತಕ್ಕಂಥ ಒಂದು ವಿಚಾರ ಆರ್ಟಿಸಿಯಲ್ಲೇ ಬಂದುಬಿಟ್ಟಿದೆ. 35 ವರ್ಷ ರೈತ ಸಫರ್ ಆಗ್ತಕ್ಕಂಥ ವಿಚಾರ ಸರ್ಕಾರದ ಗಮನಕ್ಕೆ ಬಂದಾಗ ಇವತ್ತು ನಾವು ಈ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಮತ್ತು ಹೋರಾಟದಲ್ಲಿ ವಾರ್ಷಣ್ಣ ದೇಸಾಯಿಯವರ ನೇತೃತ್ವದಲ್ಲಿ ಶಾಂತಿ ರೀತಿಯ ಹೋರಾಟ, ಎಂಥ ಹೋರಾಟ ಅಂದರೆ ಯಾರಿಗೂ ಒಬ್ಬರಿಗೆ ನೋವಾಗಲಾರದ ರೀತಿಯಲ್ಲಿ ಅವರು ಭಾಷಣಗಳಿತ್ತು, ಅವ್ರ ಜೊತೆ ಇರ್ತಕ್ಕಂಥ ಎಲ್ಲ ಹೋರಾಟಗಾರರು ಭಾಷಣಗಳಿತ್ತು. ಆ ಹೋರಾಟವನ್ನು ಅವರು ಮುಂದುವರಿಸ್ಕೊಂಡು ಬಂದರು. ಆ ನಂತರ ಮುತ್ತು ದೇಸಾಯಿಯವರು ಅದರ ನೇತೃತ್ವವನ್ನು ವಹಿಸಿಕೊಂಡು ಚಿರಂಜೀವಿ, ನಮ್ಮ ಸರ್ನಾಯಕರು ಹಲವಾರು ನಾಯಕರಲ್ಲಿ ಭಾಗಿಯಾಗಿದ್ದರು. ಇಲ್ಲಿವರೆಗೆ ಹೋರಾಟ ಮಾಡಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಜನಪ್ರತಿನಿಧಿಗಳು ಆ ಭಾಗದಲ್ಲಿ ಹೆಚ್ಚಿನ ಬಿಡುಗಡೆ ಆಗ್ತಕ್ಕಂಥ ವಿಷಯದಲ್ಲಿ ಜೆ.ಟಿ. ಪಾಟೀಲ್ ಸಾಹೇಬರು, ನಮ್ಮ ವಿಜಯಾನಂದ ಕಾಶ್ಯಪ್ನವರು, ಭೀಮಸಿ ಚಿಂಕಟ್ಟಿ, ಆನಂದ್ ನ್ಯಾಮರಾವ್ ಹಾಗೂ ವಣ್ಣೂರವರು ಆದಿಯಾಗಿ ನಾವು ನಮ್ಮ ಪಕ್ಷದ ನಾಯಕರ ಜೊತೆ ಇವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಎಮ್.ಎಲ್.ಸಿಗಳನ್ನ ಎಮ್.ಎಲ್.ಎಗಳನ್ನ ಸರ್ವ ಪಕ್ಷದ ಸಭೆಯನ್ನು ಕರೆಯಲಾಗಿತ್ತು. ಅದರಲ್ಲಿ ವಿಶೇಷವಾಗಿ ಬಿಜಾಪುರದ ಎಂ.ಬಿ. ಪಾಟೀಲರು, ಶಿವಾನಂದ ಪಾಟೀಲರು ಭಾಗಿಯಾಗಿದ್ದರು. ಇದರ ಲಾಭವನ್ನು ಪಡೆತಕ್ಕಂಥ ಹೈದರಾಬಾದ್ ಕರ್ನಾಟಕಗಳು ಒಟ್ಟು 5 ಲಕ್ಷ ಹೆಕ್ಟರ್ ಭೂಮಿಯನ್ನು ನೀರಾವರಿ ಮಾಡತಕ್ಕಂಥ ಈ ಯೋಜನೆಗೆ ಆ ಬಾಧಿತ ಪ್ರದೇಶದ ಜನಪ್ರತಿನಿಧಿಗಳಲ್ಲದೆ ಉಪಯೋಗ ಮಾಡತಕ್ಕಂಥ ಜನಪ್ರತಿನಿಧಿಗಳು ಹಾಗೂ ಅಲ್ಲಿ ಜನರನ್ನು ಕರೆದು ಒಂದು ವಿಚಾರ ಅಥವಾ ವಿಚಾರವನ್ನು ತಿಳಿದುಕೊಳ್ತಕ್ಕಂಥ ಕೆಲಸ ಸರ್ಕಾರ ಮಾಡಿದೆ. ಒಮ್ಮೆ ಎಲ್ಲ ಪಕ್ಷದವರನ್ನು ಕರೆದು ಚರ್ಚೆ ಮಾಡತಕ್ಕಂಥ ಕೆಲಸ ಮಾಡಿದೆ. ಅದರಿಂದ ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯಜಿಯವರು, ನಮ್ಮ ಮುಖ್ಯಮಂತ್ರಿಗಳು ವಿಶೇಷವಾದಂಥ ಕಾಳಜಿ ತೆಗೆದುಕೊಂಡು ಅವರ ಚಿಂತನೆ ರೈತ ಪರವಾದ ಚಿಂತನೆ, ಈ ದೇಶಕ್ಕೆ ಇಂತಹ ದೊಡ್ಡ ಪ್ರಾಜೆಕ್ಟ್ ಆಗಬೇಕು ಅಂತಕ್ಕಂಥ ಅವರ ವಿಚಾರ, ಅವೆಲ್ಲವನ್ನು ಗಮನಿಸಿಯೇ ಅವರು ಈ ತೀರ್ಮಾನ ತೆಗೆದುಕೊಂಡರು. ಅದಕ್ಕೆ ಸಪೋರ್ಟ್ ಆಗಿ ನಮ್ಮ ಪಕ್ಷದ ಅಧ್ಯಕ್ಷರು ನೀರಾವರಿ ಸಚಿವರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ನಮಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿದರು. ಅದರ ಜೊತೆಗೆ ಕ್ಯಾಬಿನೆಟ್ ಎಲ್ಲ ಸಚಿವರು, ವಿಶೇಷವಾಗಿ ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಅದ್ರ ಜೊತೆ ಉತ್ತರ ಕರ್ನಾಟಕಕ್ಕೆ ಸಪೋರ್ಟ್ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ನೀರಾವರಿ ಸಚಿವರು ನಮಗೆ ಸಪೋರ್ಟ್ ಮಾಡಿದರು. ಅದರಲ್ಲಿ ಕಾನೂನು ಸಚಿವರಾದಂಥ ಎಚ್.ಡಿ. ಪಾಟೀಲ್ ಸಾಹೇಬರು ವಿಶೇಷವಾಗಿ ಕಾಳಜಿ ಬಾಗಲಕೋಟೆ ವಹಿಸುವಂಥದ್ದನ್ನು ಹೇಳಿ ನಾನು ಎಲ್ಲರಿಗೂ ಈ ತಮ್ಮ ಮೂಲಕ ಅಭಿನಂದನೆ ಸಲ್ಲಿಸ್ತೇನೆ. ನನ್ನ ರೈತರ, ಈ ಭಾಗದ ರೈತರ ತೊಂದರೆ ಏನಿತ್ತು ಅದನ್ನು ಸರಿ ಮಾಡತಕ್ಕಂಥ ಕೆಲಸ ಮಾಡಲಿಕ್ಕೆ ಕ್ಯಾಬಿನೆಟ್ ಸಚಿವರಾದಿಯಾಗಿ ನನ್ನ ಮುಖ್ಯಮಂತ್ರಿಗಳಿಗೆ, ಡೆಪ್ಟಿ ಸಿ.ಎಂ.ಗೆ ಅಭಿನಂದನೆ ಸಲ್ಲಿಸತಕ್ಕಂಥ ಕೆಲಸ ನಾನು ಮಾಡ್ತೇನೆ ಅಂತಕ್ಕಂಥದ್ರ ಜೊತೆಗೆ ಹೋರಾಟ ಮಾಡತಕ್ಕಂಥ ಎಲ್ಲ ಹಿರಿಯರಿಗೆ, ಅವ್ರ ಜೊತೆಗೆ ಹೋರಾಟ ಮಾಡತಕ್ಕಂಥ ವ್ಯಕ್ತಿಗಳಿಗೆ, ಜನಪ್ರತಿನಿಧಿಗಳಿಗೆ, ಶಿಕ್ಷಕರು, ಭೇಟಿಯವರು ಈ ಭಾಗದ ಹಲವಾರು ವಿಚಾರಗಳಲ್ಲಿ ನಮಗೆ ಒತ್ತಾಯ ಮಾಡ್ತಕ್ಕಂಥ ಕೆಲಸ ಅವರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಿ, ಇಲ್ಲಿ ಹೋರಾಟಗಳು ತುಂಬ ಜನ ಇತ್ತು. ಒಟ್ಟು ತುಂಬ ಜನ ಇದ್ದಾಗ್ಯೂ ನಾನು ಕೆಲವರು ಹೆಸರು ಮಾತ್ರ ತೆಗೆದುಕೊಂಡಿದ್ದೆ, ಯಾರು ತಪ್ಪು ತಿಳ್ಕೋಬಾರ್ದು. ಹೋರಾಟದಲ್ಲಿ ತುಂಬ ಜನ ಭಾಗಿಯಾಗಿ ಈ ಮುಳುಗಡೆ ಸಂತ್ರಸ್ತರ ವಿಷಯದಲ್ಲಿ ತಮ್ಮ ಹೋರಾಟವನ್ನು ಮಾಡಿದ್ದಾರೆ. ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇಲ್ಲಿ ಅದರ ಜೊತೆಗೆ ನನ್ನ ಅಧಿಕಾರಿಗಳಲ್ಲಿ ಫೈನಾನ್ಸ್ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಲಿ, ACC, ವಿಶೇಷವಾಗಿ MD ಈ ಸಲ ಭಾಳ ಪಾಸಿಟಿವ್ ಆಗಿ ಕೊಡ್ತಕ್ಕಂಥ ಕೆಲಸ ಅವರು ಮಾಡಿದ್ದಾರೆ. ನನ್ನ ನಾಡಿಗೆ, ನನ್ನ ಜಿಲ್ಲೆಯ ಜನಕ್ಕೆ ಸಹಾಯ ಮಾಡತಕ್ಕಂಥ ತೀರ್ಮಾನ ಆಗೋದನ್ನ ತಮ್ಮ ಮೂಲಕ ವಿಶೇಷವಾಗಿ ಅಭಿನಂದನೆ ನೀಡಬೇಕಂತೇಳಿ ತಮ್ಮಲ್ಲಿ ನಾನು ಕರೆದಿದ್ದೇನೆ. ಅದರ ಜೊತೆಗೆ ನನಗೊಂದು ಖುಷಿ,
ಆಲ್ಮಟ್ಟಿ ಗೇಟ್ ಹಾಕುವಂತ ನಾನೇ ಜಿಲ್ಲಾ ಮಂತ್ರಿ ಇದ್ದೆ. ಆವಾಗ ಎಸ್ ಎಂ ಕೃಷ್ಣ ಅವರ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ 638 ಕೋಟಿ ರೂಪಾಯಿ ಪ್ಯಾಕೇಜ್ ಅನೌನ್ಸ್ ಮಾಡಿ ಟ್ರಸ್ಟ್ ಗೇಟ್ ಹಾಕ್ತಕ್ಕಂಥ ಕೆಲಸ ಆವತ್ತು ನಾನು ಮಾಡಿದ್ದೆ. ಇವತ್ತು ಈ ವಿಚಾರದಲ್ಲಿ ಒಂದು ಕ್ಯಾಬಿನೆಟ್ ಡಿಸಿಷನ್ ತೆಗೆದುಕೊಳ್ಳಲಿಕ್ಕೆ ಇವರೆಲ್ಲರ ಸಹಕಾರದಿಂದ ಆಯ್ತು ಹಾಗೆ ಅಂತಕ್ಕಂಥದ್ದನ್ನು ತಿಳಿಸಿ ನನಗಂತೂ ಖುಷಿಯಾಗಿದೆ ಅಂತ